ಏನು ಚಿಂತೆ ಬೇಡ ಜಾನಕಿ. ನಾಳೆ ಬೆಳಗ್ಗೆನೇ ನಿಮ್ಮ ಮನೆಗೆ ಹೋಗೋಣ. ಅಪ್ಪ ಅಮ್ಮಂಗೆ ವಿಷಯನ ತಿಳಿಸೋಣ. ಸಂಜೆ ಅಷ್ಟರಲ್ಲಿ ದುಡ್ಡು ರೆಡಿ ಆಗುತ್ತೆ. ನಾಳೆ ಇಷ್ಟೊತ್ತಿಗೆಲ್ಲ ನಿಮ್ಮ ತಂದೆ ಆಪ್ರೇಷನ್ ಮುಗ್ದಿರತ್ತೆ. ಓಕೆನಾ? ಏನಾಯ್ತು? ಸ್ಕೇಲಲ್ಲಿ ಸ್ಕೇಲಾ? ಯಾವ ಸ್ಕೇಲು? ಏನಾದರೂ ಕೆಟ್ಟ ಕನ್ಸು ಕಂಡ್ರಾ? ಒಂಥರ ಕೆಟ್ಟ ಕನ್ಸಯ್ಯ. ಕನ್ಸಾಗೆ ನೀವು ಬಂದ್ಬಿಟ್ಟಿದ್ರಿ. ಏನು? ನಾನು ಬಂದರೆ ನಿಮ್ಗೆ ಅದು ಕೆಟ್ಟ ಕನ್ಸಾ? ಹಂಗಲ್ಲ, ಇದು ಒಂಥರ ಕನಸು. ಒಂಥರ ಕನಸು ಅಂದರೆ? ಕನಸಾಗೆ ನೀವು ನನಗೆ ಪಾಠ ಹೇಳ್ಕೊಡ್ತಿದ್ರಿ. ವಾವ್! ಯಾವ ಪಾಠ? ಯಾವನೇ ಗೊತ್ತು, ಕಲ್ತ್ಕೊಂಡ್ರಲ್ವಾ? ಏನು? ಏನಿಲ್ಲ, ನಾನು ಪಾಠ ಕಲಿತಲ್ಲ ಅಂದ್ಬಿಟ್ಟು ನೀವು ಸ್ಕೇಲ್ ತಗೊಂಡು ಹೊಡಿತಾ ಇದ್ದೀರಾ. ಏನು? ನಾನು ನಿಮ್ಮನ್ನ ಸ್ಕೇಲಲ್ಲಿ? ದಿನ ಹಿಂಗೇ ನಿಮ್ಮನ್ನ ನಗಿಸ್ಬಿಟ್ರೆ ಸಾಕು. ಅಯ್ಯೋ, ಯಾಕೆ ನಿಲ್ಲಿಸ್ಬಿಟ್ರಿ? ವಾ, ನಾಚಿಕೆನಾ? ಇಲ್ಲ ಇಲ್ಲ, ಹಾಗೇನೂ ಇಲ್ಲ. ಅಲ್ಲ, ನಾನು ಪಾಠ ಮಾಡೋ ಥರ ನಿಮಗೆ ಕನ್ಸು ಬಿದ್ದರೆ ಅದನ್ನ ಕೆಟ್ಟ ಕನಸು ಅಂತ ಯಾಕೆ ಅನ್ಕೋತೀರಾ? ನೀವು ಸ್ಕೇಲ್ ತಗೊಂಡು ಬಾರಿಸ್ತಿದ್ರಲ್ಲ, ಆದ್ರೂ ಆದರೆ ಏನಾದರೆ? ಇಲ್ಲ, ಏನಿಲ್ಲ. ಅದನ್ನು ಹೇಳಿ, ಅದೇನು ಅಂತ ಹೇಳಿ. ಇಲ್ಲ, ಏನಿಲ್ಲ ಬಿಡಿ. ನನ್ನ ಹತ್ರನೇ ಹೇಳಲ್ವಾ? ಸರಿ ಬಿಡಿ. ಅಲ್ಲ, ಹಂಗಲ್ಲ. ಅದು ನೀವು ಪಾಠ ಮಾಡುವಾಗ ನನ್ನ ಹೊಡೆದ್ರೂ ಸಂದಾಗಿರ್ತೈತೆ. ನೀವು ಪಾಠ ಮಾಡುವಾಗ ನಾನು ಪಾಠನ ಗಮನಿಸ್ದೆ, ನಿಮ್ಮನ್ನೇ ನೋಡ್ತಿದ್ದೆ. ಆವಾಗ ನೀವು ಸಂದ ಕಾಣ್ತಿದ್ರಿ. ಅಲ್ಲೇ ನಮ್ಮವ್ರಿಗೂ ನಾಚಿಕೆ ಬಂದ್ಬಿಟ್ಟೈತೆ. ಸಾಕು ಸಾಕು, ನಡೀರಿ ಫ್ರೆಶ್ ಆಗಿ. ಇವಾಗ ಈಟ್ ಬಿರ್ನೇನಾ? ಈಟ್ ಬಿರ್ನೆ? ಆಗಲೇ ಟೈಮ್ ಆಯಿತು. ನಾನು ಹೋಗಿ ಟಿಫಿನ್ ರೆಡಿ ಮಾಡ್ತೀನಿ, ಹೋಗಿ. ಸರಿ, ನಾನು ಹೋಗ್ಬಿಟ್ಟು ರೆಡಿ ಆಗ್ಬತ್ತೀನಿ. ನಿಮ್ಮ ಸ್ಕೂಲ್ ತನಕ ಬಿಡ್ಬೇಕಲ್ಲ, ಅದಕ್ಕೆ. ಸರಿ. ಇವತ್ತು ಸ್ಕೂಲ್ಗೆ ನಂದಿತಾ ಅವ್ರ ಜೊತೆ ಹೋಗ್ತಿದ್ದೀನಿ ಅಂತ ಹೇಗೆ ಹೇಳಿ? ಜಾನಕಿ, ಜಾನಕಿ. ಹಾಂ ಶಾರದಕ್ಕ. ಇವತ್ತು ಸ್ಕೂಲಿಗೆ ಡಬ್ಬಿ ತಗೊಂಡು ಹೋಗ್ತಾ ಇಲ್ವಾ? ಇಲ್ಲ ಶಾರದಕ್ಕ, ಇವತ್ತು ಬೇಡ. ಜಾನಕಿ ರೆಡಿನಾ? ಹೊರಡೋಣ.
ಬಂದೆ 2 ಮಿನಿಟ್ಸ್ ರೆಡಿ ಆಗಿಬಿಡ್ತೀನಿ. ಏನು ಶಾರದಕ್ಕ ಹಾಗೆ ನೋಡ್ತಿದ್ದೀರಾ? ಚಿಕ್ಕ ಸೊಸೆಮ್ಮ ನೀವು ಅವ್ರ ಜೊತೆ ಹೋಯ್ತಾ ಇದ್ದೀರಾ? ಹಾಂ, ಸ್ಕೂಲಲ್ಲಿ ಮಕ್ಕಳಿಗೆ ಪಾಠ ಮಾಡೋದಕ್ಕೆ ನನ್ನನ್ನು ಕರೆದಿದ್ದಾರೆ. ಇನ್ಮೇಲೆ ನಾನು ಜಾನಕಿ ಒಟ್ಟಿಗೆ ಸ್ಕೂಲ್ಗೆ ಹೋಗಿ ಬರ್ತೀನಿ. ಜಾನಕಿ, ನಾನು ನನ್ನ ಪರ್ಸ್ ತಗೊಂಡು ಬರ್ತೀನಿ. ಓಕೆ. ಜಾನಕಿ, ಹಾಂ ಶಾರದಕ್ಕ. ಹೊರಗಡೆ ಹೋಗೋರನ್ನ ಎಲ್ಲಿಗೆ ಹೋಯ್ತೀರಾ, ಯಾಕೆ ಹೋಯ್ತೀರಾ ಅಂತ ಕೇಳಬಾರ್ದು. ಆದರೂ ಮನಸ್ಸು ತಡೀತಿಲ್ಲ ಕಣವ. ಚಿಕ್ಕ ಸೊಸೆಮ್ಮನು ನಿನ್ನ ಕೂಡ ಬರ್ತಾವ್ರ? ಹ್ಞೂ ಶಾರದಕ್ಕ. ಯಾಕೆ ಅಂತ ಕೇಳ್ಬೋದಾ? ಏನಿಲ್ಲ ಶಾರದಕ್ಕ, ಸ್ಕೂಲ್ವರೆಗೂ ಬಿಟ್ಟು ಬರ್ತಾರಂತೆ ಅಷ್ಟೇ. ನೋಡಮ್ಮ, ಗುಣದಾಗೆ ನಿನಗೂ ಅವ್ರಿಗೂ ಸ್ಯಾನೆ ವ್ಯತ್ಯಾಸ ಐತೆ. ಹುಷಾರು. ನೀವೇನು ಚಿಂತೆ ಮಾಡಬೇಡಿ ಶಾರದಕ್ಕ, ಏನೂ ಆಗಲ್ಲ. ಆದರೂ ಹುಷಾರಮ್ಮ. ನಂಗೆ ಟೈಮ್ ಆಯಿತು, ನಾನು ರೆಡಿಯಾಗಿ ಹೊರಡ್ತೀನಿ. ನಿಧಾನಕ್ಕಲ್ಲ. ಅಪ್ಪಯ್ಯ, ಗುಡ್ ಮಾರ್ನಿಂಗ್. ಓಹೋ, ಗುಡ್ ಮಾರ್ನಿಂಗು ನನ್ನ ಇಂಗ್ಲೀಷ್ ದೊರೆಗೆ. ಗಾಡಿ ಮನೆ ಕಡೆ ಹೊಂಟಿಲ್ಲ? ಹ್ಞೂ ಅಪ್ಪಯ್ಯ, ಹಂಗೆ ನಮ್ಮವ್ರನ್ನ ಸ್ಕೂಲ್ ಬಿಟ್ಬಿಟ್ಟು ಹಂಗೆ ಗಲ್ಡಿ ಮನೆಗೆ ಹೋಗ್ತೀನಿ. ಸರಿ, ನನಗೂ ಹೊಸಿ ಕೆಲಸ ಐತೆ, ಹೊರಗಡೆ ಒಯ್ದು ಬರ್ತೀನಿ. ನನ್ನ ಫೋನ್. ಅರೇ ರಾಮ, ಏನಿಲ್ಲ ಇದು? ನನ್ನ ಕಿರಿ ಸೊಸೆ ಇಷ್ಟು ಬಿರ್ನೆ ರೆಡಿ ಆಗ್ಬಿಟ್ಟವ್ರೆ, ಏನು ವಿಶೇಷ? ಅದು ಮಾವ, ಇವತ್ತು ಜಾನಕಿ ಅವ್ರನ್ನ ನಾನೇ ಸ್ಕೂಲಿಗೆ ಡ್ರಾಪ್ ಮಾಡೋಣ ಅಂತ. ವಾರೆ ವಾ, ಯಾವಾಗಲಿಂದ ಇದು? ಅಲ್ಲ ಅದಕ್ಕೆ ಏನು, ನೀವು ಸ್ಕೂಲ್ ಬಿಡ್ತೀರಾ? ಹೌದು ಬಾವ, ಯಾಕೆ? ಏನಿಲ್ಲ, ನಮ್ಮವ್ರನ್ನ ನಾನೇ ಹಂಗೆ ಹೋಯ್ತಾ ದಾರಿಲಿ ಸ್ಕೂಲ್ ಬಿಟ್ಬಿಟ್ಟು ಹೋಯ್ತೀನಿ. ಅಯ್ಯೋ, ನನಗೆ ತೊಂದ್ರೆನಾ? ಇಲ್ಲ ಬಾಬಾ, ಪರವಾಗಿಲ್ಲ. ಅಲ್ಲ, ಏನು ದಿವಸ ನೀನೇ ಹೋಗ್ಬಿಡ್ಬೇಕನ್ಲ? ನನ್ನ ಇಬ್ಬರು ಸೊಸೆಂದರು ಒಟ್ಟಿಗೆ ಹೋಗ್ತಾರೆ ಅಂತ ಕೇಳಕ್ಕೆ ಎಷ್ಟು ಖುಷಿ ಆಗೈತೆ. ಅಂದಿತಾ, ನೀನೇ ಹೋಗ್ಬಿಟ್ಟು ಬರಮ್ಮ. ಹಾಂ ಮಾವ, ನನಗೂ ಸ್ವಲ್ಪ ಟೈಮ್ ಪಾಸ್ ಆದಂಗೆ ಆಗತ್ತೆ. ಅಯ್ಯೋ ಅದಕ್ಕೆ ಟೈಮ್ ಪಾಸ್ ಮಾಡೋಕ್ಕೆ ಅಲ್ಲಿ ಗಂಟೆ ಯಾಕೆ ಬರ್ತೀರಾ? ಆರಾಮಾಗಿ ಮನೇಲಿ ಸಾರದವಂತ ಮಾತಾಡ್ಕೊಂಡಿರಿ. ಬೇಕಾದ್ರೆ ಅಶೋಕನ್ ಕರ್ಕೊಂಡು ತೋಟ ಬನ್ನಿ. ಅದು ಅಲ್ಲದೆ ನಿಮ್ಮ ಜೊತೆಗೆ ಓಡಾಡ್ಕೊಂಡಿರೋಕ್ಕೆ ಚಂದ್ರ ಇಲ್ವೇ? ಇವಾಗ ನಾನೇ ಬಿಟ್ಟು ಬರ್ತೀನಿ. ಏ, ಮತ್ತದನ್ನೇ ಹೇಳ್ತಿಲ್ಲಲ್ಲ. ನಂದಿತಾ, ಜಾನಕಿ, ನೀವು ಹೊರಡ್ರಮ್ಮ, ಇಲ್ಲಾಂದ್ರೆ ನಾನು ನಿಮ್ಗೆ ಹೊರಡಕ್ಕೆ ಬಿಡಲ್ಲ. ನಮ್ಮವ್ರೆ, ನಾನು ಹೋಗಿ ಬರ್ತೀನಿ. ಸರಿ, ಹುಷಾರಾಗಿ ಹೋಗ್ಬನ್ನಿ. ಸರಿ ಮಾವ, ಬನ್ನಿ ಜಾನಕಿ. ಏನ್ಲ ಬಾಲು, ಇವರೆಲ್ಲ ಇಲ್ಲೇ ಕೂತ್ಕೊಂಡವ್ರೆ, ಇನ್ನ ರಿಸಲ್ಟ್ ಕೊಟ್ಟಿಲ್ಲ ಅನ್ಸತ್ತೆ. ಓ, ನಾನು ಏಟ್ಕಿತ ಹೇಳ್ದೆಪ್ಪಯ್ಯ, ಇನ್ನ ಸ್ಯಾನೆ ಸಮಯ ಐತೆ ಅಂತ ನೀನೇ ದರ ದರ ಅಂತ ಹೇಳ್ಕೊಂಡ್ ಬಂದೆ. ಯೋ ಪರವಾಗಿಲ್ಲ ಬಾರ್ಲಾ, ಇವರೆಲ್ಲ ಬಂದಿಲ್ವಾ? ಓ, ಗುಡ್ ಮಾರ್ನಿಂಗ್ ಅನು ಮೇಡಮ್. ಏನೋ ಜಾನಕಿ ಮೇಡಮ್ ಬರ್ಲಿಲ್ವಾ? ಗುಡ್ ಮಾರ್ನಿಂಗ್ ಬಾಲು. ಇಲ್ಲ ಕಣೋ,
ಅವಳಿವತ್ತು ಸ್ಕೂಲಿಗೆ ಬರೋದಿಲ್ಲ, ಏನೋ ಕೆಲಸ ಐತಂತೆ. ಓ ಹೌದ್ರಾ? ಹಂಗಾರೆ ಇವ್ರು ಮಾರ್ಕ್ಸ್ ಯಾರು ಕೊಡ್ತಾರೆ? ನೋಡೋಣ, ಹೆಡ್ ಮಾಸ್ಟರ್ ಹೆಂಗೆ ಹೇಳ್ತಾರೋ ಹಾಗೆ. ಲೇ ಬಾಲು, ಯಾವಾಗಲೇ ಬಂದೆ? ಈಗ ತಾನೇ ಬಂದೆ ಕಣ್ರಲ್ಲ. ಲೇ ಮಗ, ಈಕಿತನು ನೀನೇ ಫಸ್ಟ್ ಬತ್ತೀಯ ಅಲ್ವೇನ್ರಲ್ಲ? ಹ್ಞೂ, ನೋಡ್ಬೇಕು ಅಪ್ಪಯ್ಯೋ. ಇದೆಲ್ಲ ಹಿಂಗ ಅಂದ್ಬಿಟ್ಟೆ? ಅಂದ್ರೆ ಬತ್ತೀನಿ, ಆದ್ರೆ ಅಪ್ಪ ಗಿಪ್ಪ ಅಂತ ವಸಿ ಆಟ ಆಡ್ಕೊಂಡಿದ್ನಲ್ಲ, ಅದೇ ವಸಿ ದಿಗ್ಲೈತೆ ಅಟೇಯ. ಏನಿನ ಸರ್ ಇವ್ ರಿಸಲ್ಟ್ ಎಷ್ಟು ಕೊಡ್ತೀರಿ? ಎಲ್ಲರೂ ನಿಮ್ಮಂಗೆ ಕಾಯ್ಕೊಂಡು ಕುಂತಿಲ್ವಾ? ಕೊಡ್ತೀವಿ, ಸಿತ್ತ ಅಡ್ಕೊಳ್ಳಿ. ಈ ಬಯ್ಯನ್ನ ಕೇಳ್ದೇನೆ ಇರ್ಬೋದಿತ್ತು. ಅಲ್ಲ ಕಣ್ಲ ಬಾಲು, ಆ ಕೇಶವ ಮತ್ತೆ ಅವ್ರ ಮಗ ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲೋ? ಅವಂಗೆ ರಿಸಲ್ಟ್ ಗೊತ್ತಿರ್ಬೇಕು ಅಪ್ಪಯ್ಯೋ. ಏನು ಹೆಂಗ್ಲಾ? ಅಯ್ಯೋ, ಅವ್ನ ರಿಸಲ್ಟ್ ಎಲ್ರಿಗೂ ಗೊತ್ತು. ಹೆಂಗಿದ್ರು ಅವ್ನ್ ಪೇಲೆ ಅಲುರ. ಆವತ್ತು ನನ್ ಮೇಲೆ ಕೂಗಾಡ್ಕೊಂಡು ಹೋಗವನೆ, ಇವತ್ತು ಬಲ್ಲಿ ನಾನ್ ಆಡ್ಕಾತೀನಿ. ಖುಷಿ, ನಾ ಹೊರಟೆ ಕಣೆ. ಓಹ್ ಬಾ ಬಾ. ಸುಶಿ, ಯಾರು ಬಂದ್ರು ನೋಡು. ಓಹ್ ಬಂದಿತ್ತವ್ರೆ, ಬನ್ನಿ ಬನ್ನಿ. ಸುಶಿ. ಏ ಜಾನು, ನಂದಿತವ್ರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಕೂತ್ಕೊಳ್ಳಿ. ಪರವಾಗಿಲ್ಲ. ನೀವು ಹೇಗಿದ್ದೀರಾ? ಹಾ, ಚೆನ್ನಾಗಿದ್ದೀನಿ. ನಿಮಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ನನಗೆ ಗೊತ್ತಾಯಿತು. ಇಲ್ಲ ಇಲ್ಲ, ಜಾನಕಿ ವಿಷಯ ಹೇಳಿಲ್ಲ, ನಾನೇ ತಿಳ್ಕೊಂಡೆ. ನಿಮಗೆ ಆಪ್ರೇಷನ್ಗೆ ದುಡ್ಡು ಬೇಕು ಅಂತ ಜಾನಕಿ ಯಾರ್ಯಾರ ಹತ್ರನೂ ಸಾಲ ಕೇಳ್ತಿದ್ಲು. ನನಗಂತೂ ತುಂಬಾ ಬೇಜಾರಾಯಿತು. ನಾನಿರುವಾಗ ಜಾನಕಿ ಯಾಕೆ ಯಾರ್ಯಾರ ಹತ್ರನೂ ಹೋಗಿ ಸಾಲ ತಗೋಬೇಕು? ಅದು ಹಾಗಲ್ಲ, ಸುಮ್ಮನೆ ನಮ್ಮಿಂದ ನಿಮ್ಗೆ ಯಾಕೆ ತೊಂದರೆ ಅಂತ. ಅಯ್ಯೋ, ಇದರಲ್ಲಿ ತೊಂದರೆ ಏನು ಬಂತು? ಹಾಗೆ ನೋಡಿದ್ರೆ ಇದು ನನ್ನಿಂದಾಗೋ ಒಂದು ಸಣ್ಣ ಸಹಾಯ ಅಷ್ಟೇ. ತುಂಬ ಥ್ಯಾಂಕ್ಸ್ ನಂದಿತವ್ರೆ. ಆದರೆ ಬೇಡ, ನಾವೇ ಎಲ್ಲ ಅರೇಂಜ್ ಮಾಡ್ಕೋತೀವಿ. ಯಾಕೆ ಹಾಗಂತಿದ್ದೀರಾ? ಹೆಣ್ಕೊಟ್ಟು ಮನೆಯಿಂದ ದುಡ್ಡು ಇಸ್ಕೊಳ್ಳೋದು ಸರಿಯಲ್ಲ ಅಂತ ಅನ್ಸುತ್ತೆ. ಈ ವಿಷಯ ನಾನು ಜಾನಕಿಗೆ ಮುಂಚೆನೇ ಹೇಳಿದ್ದೆ. ನನಗೂ ಅರ್ಥ ಆಗುತ್ತೆ. ಆದರೆ ಜಾನಕಿನೇ ಬಂದು ನನ್ನ ಹತ್ರ ಕೇಳಲಿಲ್ವಲ್ಲ? ಕೇಳಿದ್ರು ಏನಂತೆ? ಅದರಲ್ಲಿ ತಪ್ಪೇನಿದೆ? ಅಲ್ಲ, ಆದರೂ ನೀವು ತುಂಬ ಯೋಚನೆ ಮಾಡ್ತಿದ್ದೀರಾ ಅನಿಸುತ್ತೆ. ಯೋಚನೆ ಮಾಡಬೇಡಿ, ನಾನು ದೊಡ್ಡ ಮನೆ ಸೊಸೆನೆ. ಹಾಗೆ ನೋಡಿದ್ರೆ ಒಂದು ರೀತಿಲಿ ನಾನು ನಿಮಗೆ ಮಗಳೇ ಅಲ್ವಾ? ಇನ್ನೂ ಏನು ಯೋಚನೆ ಮಾಡ್ತಿದ್ದೀರಾ? ನೀವು ಕಷ್ಟದಲ್ಲಿರುವಾಗ ನನಗೆ ಸಹಾಯ ಮಾಡೋ ರೈಟ್ಸ್ ಇಲ್ವಾ? ಹಾಗಲ್ಲ, ಅದು ಹಾಗೂ ಇಲ್ಲ ಹೀಗೂ ಇಲ್ಲ. ಜಾನಕಿ, ನೀನಾದರೂ ಹೇಳು. ಜಾನಕಿನ ನಾನು ಯಾವತ್ತೂ ಒಪ್ಪಿಸಿದ್ದಾಯ್ತು. ನಾವು ನಿಮ್ಮನ್ನು ಭೇಟಿ ಮಾಡೋದೇ ಸ್ವಲ್ಪ ತಡ ಆಯಿತು ಅಷ್ಟೇ. ಹ್ಞೂ ಅಮ್ಮ, ನಾವು ನೆನ್ನೆನೇ ಬರಬೇಕಿತ್ತು, ಆದರೆ ರಾಜ್ಯೋತ್ಸವ ಪ್ರೋಗ್ರಾಮ್ ಬ್ಯುಸಿಲಿ ಬರೋಕ್ಕಾಗಲಿಲ್ಲ.
ಒಪ್ಕೊಳ್ಳಿ. ಒಪ್ಕೊಳ್ಳಿ. ನಂದಿತಾ ಅವರೇ, ಆದರೆ ಈ ದುಡ್ಡನ್ನ ನಾವು ಸಾಲ ಅಂತ ತಗೋತೀವಿ. ಆದಷ್ಟು ಬೇಗ ವಾಪಸ್ ಕೊಟ್ಬಿಡ್ತೀವಿ. ನಿಮಗೆ ಯಾವಾಗ ಆಗುತ್ತೋ ಆಗಲಿ ವಾಪಸ್ ಕೊಡಿ. ಇವತ್ತು ಸಂಜೆ ಅಷ್ಟರಲ್ಲಿ ಅಮೌಂಟ್ ರೆಡಿ ಆಗಿಬಿಡುತ್ತೆ. ಅಮೌಂಟ್ ಬಂದ ತಕ್ಷಣ ಆಗಬೇಕಾಗಿರೋ ಕೆಲಸದ ಕಡೆ ಗಮನ ಕೊಡೋಣ. ಏನಂತೀಯ ಜಾನಕಿ? ಹೌದು ಅಪ್ಪ, ನೀವಿವತ್ತು ಕೆಲ್ಸಕ್ಕೆ ಹೋಗ್ಬಿಡಿ, ಲೀವ್ ಸಬ್ಮಿಟ್ ಮಾಡಿ. ಆಯ್ತು ಮರಿ, ನೀನು ಹೇಳ್ದಾಗೆ ಆಗಲಿ. ನೀವು ಮಾತಾಡ್ತೀರಿ, ನಾನು ಕುಡಿಯೋದಕ್ಕೆ ಏನಾದರೂ ತರ್ತೀನಿ. ಅಮ್ಮ ಇರು, ನಾನೇ ತರ್ತೀನಿ. ನೀನು ಕೂತ್ಕೋ ಜಾನು, ನಾನು ತರ್ತೀನಿ. ನಾನು ಬರ್ತೀನಿ ಇರು. ಕಿಶೋರ, ಎಲ್ರಿಗೂ ಸ್ವೀಟ್ ಹಂಚ್ಬಿಡಮ್ಮ, ಅಥವಾ ಮೇಷ್ಟ್ರು ಬರೋ ಗಂಟೆ ಕಾಯೋಮ್ಮ. ಕಾಯುಮ ಅಪ್ಪಯ್ಯ. ಹಾ, ಆದ್ರೆ ಎಲ್ಲರಿಗೂ ಸೀಟ್ ಹಂಚುಮ, ಆದ್ರೆ ಇವ್ರಿಬ್ರಿಗೆ ಮಾತ್ರ ಹಂಚ್ಬೇಡ್ರಿ. ಸರಿ ಕಲ್ಲ, ನೀನ್ ಹೇಳಿದ ಮ್ಯಾಕೆ ಈ ಅಪ್ಪಯ್ಯ ನಿನ್ ಮಾತು ಮೀರ್ತಾನ? ಲೇ ಬಾಲು, ಏನ್ರಲ್ಲ ಇವ್ರ ಗೋಳು? ಏನೋ ಅಪ್ಪಯ್ಯ, ಪಾಪ ಅಪ್ಪ ಮಗ ಇಬ್ರಿಗೂ ಎಲ್ಲೋ ನಟ್ಟು ಪಟ್ಟು ಲೂಸ್ ಆಗಿರ್ಬೇಕು. ನಗರ ಯಾರಿಗೆ ಲೂಸ್ ಆಗೈತೆ ಅಂತ ರಿಸಲ್ಟ್ ಬಂದ್ಮೇಲೆ ಗೊತ್ತಾಯ್ತೈತೆ. ಈ ಕಿತ್ತ ಮೇಷ್ಟ್ರು ಬಂದು ನಿನ್ನ ಮಗ ಪಾಸ್ ಆಯ್ತು ಅಂತ ಹೇಳಿದ ಮೇಲೆ ಆಗೈತೆ ನಿಮ್ಗೆ. ಅಲ್ಲ, ಯಾವನೋ ಒಬ್ಬ ಮದ್ವೆ ಮೊದ್ಲೇ ಮಗಿಗೆ ಹೆಸರು ಮಾಡಿದ್ನಂತೆ, ಹಂಗಾಯ್ತು ಇವ್ರ ಕತೆ. ಇನ್ನ ರಿಸಲ್ಟೇ ಬಂದಿಲ್ಲ, ಆಟ್ಬಿರ್ನೆ ಮಗ ಪಾಸ್ ಆಗೋದ ಅಂತ ತಮಟೆ ಹೊಡ್ಕೊಂಡು ಬಂದ್ಬಿಟ್ರು. ರಿಸಲ್ಟ್ನ ಇಲ್ಲಿ ಗಂಟ ಬಂದು ತಿಳ್ಕೊಳ್ಳೋ ಪೆದ್ ನನ್ನ ಮಕ್ಕಳಲ್ಲ ನಾವು. ಮೊದ್ಲೇ ರಿಸಲ್ಟ್ ಏನಂತ ಗೊತ್ತಿರ್ತೈತೆ ನಮ್ಗೆ. ಏ ಕೇಶವ, ಮಾತಿನ ಮೇಲೆ ಸ್ವಲ್ಪ ನಿಗಾ ಇರ್ಲಿ. ಏಯ್ ನಿಂತ್ಕೊಳ್ಳ, ಏಯ್ ಹೊಡಿಲ್ಲ ಹೇಳ್ಟು. ನಿಲ್ಸಯ್ಯ, ಏನ್ರಿ ಇದು? ಸ್ಕೂಲ್ ಮುಂದೆ ತಮಟೆ ಬಾರಿಸ್ತಾರೇನ್ರಿ? ಕೇಳಿ ಸರ್, 4 ಮಾತು ಕೇಳಿದ್ರೇನೆ ಇಂಥವ್ರಿಗೆಲ್ಲ ಬುದ್ಧಿ ಬರೋದು. ಸರಿ ಮೇಟ್ರೆ, ನಾವು ತಮಟೆ ಬಾರ್ಸೋದನ್ನ ನಿಲ್ಲಿಸ್ಬಿಡ್ತೀವಿ. ಇವನೇನ ಮುಂದಕ್ಕೆ ಮಾತಾಡಿದ್ರೆ ಇವನಿಗೆ ಬಾರಿಸ್ಬಿಡ್ತೀವಿ ಹಂಗಂತ ಹೇಳಿ. ಲೇ ಏನ್ಲ ಅಂತೆ? ಸುಮ್ನಿರಯ್ಯ, ಸ್ವಲ್ಪ ಹೊತ್ನಾಗೆ ರಿಸಲ್ಟ್ ಬರ್ತದೆ, ಅಲ್ಲಿ ಗಂಟ ಹೊಸಿ ಸುಮ್ಕಿರಿ.